ಏನು ಹಾಕಿದ್ಯಾ? ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬೇಕು, ಆಮೇಲೆ ಸ್ವಲ್ಪ ಕೊಬ್ಬು ಹಾಕ್ಬೇಕು. ಸ್ವಲ್ಪ ಕೊಬ್ಬು ಬಿರಿಯಾನಿ ಸಕ್ಕತ್ ಟೇಸ್ಟ್ ಬರುತ್ತೆ. ಈರುಳ್ಳಿ ಹಾಕ್ತಾ ಇದ್ದೀನಿ. ಬೇಸಿಗೆ ಗರಂ ಮಸಾಲ ಐಟಮ್, ಎಲೆ, ಏಲಕ್ಕಿ, ಲವಂಗ, ಸೋಂಪು, ಇದು ಹಾಕಿದ್ರೆ ಸಕ್ಕತ್ ಘಮ ಘಮ ಅಂತ ಇರುತ್ತೆ. 2 ಸ್ಪೂನ್ ಹಾಕೋಣ, ಖಾರ ನೋಡಿ ಹಾಕೋಣ. ಕಾಶ್ಮೀರು ಚಿಲ್ಲಿ ಪೌಡ್ರು ಸ್ವಲ್ಪ ಕಲರ್ ಬರೋಕ್ಕೆ. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಷ್ಟು 3 ಸ್ಪೂನ್. ಇವಾಗ ಬೆಳ್ಳುಳ್ಳಿ 1 ಸ್ಪೂನ್ ಜಾಸ್ತಿ ಇರ್ತದೆ, ಸಕ್ಕತ್ ಟೇಸ್ಟ್ ಇರ್ತದೆ ಶುಂಠಿ ಬೆಳ್ಳುಳ್ಳಿ. ನೋಡಿ ಇವಾಗ ಹಿಂಗೆ ಬರುತ್ತಲ್ಲ, ಸೂಪರ್ ಬರುತ್ತೆ. ಹಸಿಮೆಣಸಿನ್ಕಾಯಿ ಪೇಸ್ಟು 2 ಸ್ಪೂನ್. ಇವಾಗ ಫ್ರೈ ಮಾಡ್ಬೇಕು ಸ್ವಲ್ಪ. ಎಣ್ಣೆ ಬಿಟ್ಟರೆ ಟೊಮೊಟೊ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆಗಿದೆ ಅಂತ. ಟೊಮೊಟೊ ಹಾಕೋಣ, 4 ಟೊಮೊಟೊ. ಎಷ್ಟು ಕೆ ಜಿ ಅಪ್ಪ ಮಾಡ್ತಿರೋದು? 1 kg ಕರೆಕ್ಟಾಗಿ. ದೊಡ್ಡ ಮಕ್ಕಳಿಗೆ ಮಾಡ್ತಾ ಇರೋದು ಇದು ಶಾದಿ ಬಿರಿಯಾನಿ. ಸ್ವಲ್ಪ ಮೊಸರು ತಂಬ ಫ್ರೈ ಹಾಕ್ಬೇಕು. ಇವಾಗ ಮೊಸರು ಹಾಕ್ಬೇಕು, 1/4 ಲೀಟ್ರ್ ಮೊಸರು. ಲಸಿಕಾ ಟೊಮೊಟೊ ಮಸಾಲ ಎಲ್ಲ ಪೇಸ್ಟ್ ಆಯಿತು. ನೋಡಿ ಹಿಂಗಿದೆ ಕಲರ್ ಶೈನಿಂಗ್ ಹಿಂಗಿದೆ. ಇವಾಗ ಮಟನ್ ಹಾಕ್ಬೇಕು, 1 kg ಮಟನ್ ಹಾಕ್ಬೇಕು. ಫಸ್ಟೇ ಬೇಯಿಸ್ಕೊಂಡಿರ್ತೀವಿ ಮಟನ್ನು, 2 ವಿಸಿಲು. ಇದು ನಮ್ಮೂರ್ದು ಬೆಳಕೆರೆದು ಸೂಪರ್ ಟೇಸ್ಟ್ ಇದು. ಇಲ್ಲಿಂದ 10-12 ಕಿಲೋಮೀಟರ್ ಆಗುತ್ತೆ. ಅಲ್ಲಿಂದ ಹೋಗಿ ಮಟನ್ ತಗೊಂಬರ್ತೀನಿ ಹೋಗಿ. ಬೆಳಗ್ಗೆ ಹೋಗಿ 6 ಗಂಟೆ ಹೋಗಿ ತಗೊಂಬರೋದು. ಮಟನ್ ತಗೊಂಬರೇ ರೂಪಾ, ಬೇಗ ತಗೊಂಬರೇ ತಿನ್ನೋಣ ಮಧ್ಯಾಹ್ನಕ್ಕೆ. ನೋಡಿ ಕುಕ್ಕರ್ ಬೇಯಿಸ್ಕೊಂಡು ಬಂದಿದ್ದಾಳೆ. ಪೀಸ್ ಎಲ್ಲ ದೊಡ್ಡ ದೊಡ್ಡ ಪೀಸ್ ಹಾಕ್ಸಿದ್ದೀನಿ. ಒಂದೊಂದು ಪೀಸ್ ನೋಡಿ ಎಷ್ಟು ಸಪ್ಪ ಇದೆ ನೋಡಿ. ಮಟನ್ ಬೆಂದಿರೋದು ನೀರು 3 ಹಾಕ್ತಾ ಇದ್ದೀನಿ. ಇದು ಮಿಕ್ಸ್ ಅಕ್ಕಿ ಹಾಕ್ತೀನಿ ಟೇಸ್ಟ್ಗೆ, ಘಮ ಘಮ ಅನ್ನುತ್ತೆ. ಅದು ಸೋಲು ಮಲ್ಚಿಲಿ ಒಂದು ಬಾಸ್ಮತಿ ಅಕ್ಕಿ ಅರ್ಧ ಗಂಟೆ ನೆನೆಸಿಕ್ಕಿದ್ದೀನಿ. ಇವಾಗ ನೋಡು ಇಲ್ಲಿ ಬಿಸಿನೀರು ಕಾಯ್ತಾ ಐತೆ. ಇದಕ್ಕೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ತಕ್ಕಂಗೆ ನೀರಿಗೆ ಉಪ್ಪು ನೋಡ್ಕೊಬೇಕು. ಆಮೇಲೆ ಸ್ವಲ್ಪ ಕೊತ್ತಂಬರಿ, ಪುದೀನ, ಏಲಕ್ಕಿ, ಚಕ್ಕೆ ಹಾಕಬೇಕು. ಹಾಕ್ಬಿಟ್ಟು ಈ ಅಕ್ಕಿನ ನೋಡಿ ಹಾಕ್ತಾ ಇದ್ದೀನಿ. 8 ನಿಮಿಷ ಕರೆಕ್ಟಾಗಿ ಇದರಲ್ಲಿ ಬೇಯಬೇಕು. ಇವಾಗ ದಮ್ ಹಾಕ್ಬೇಕು, ಹೆಂಚಿಕ್ಬೇಕು. ಇವಾಗ ಪಾತ್ರೆ ಎತ್ತಿ ಮೇಲೆ ಇಕ್ಕಬೇಕು, ಆಮೇಲೆ ಹೆಂಚಿಕ್ಬೇಕು. ಹೆಂಚ್ ಮೇಲೆ ಇಕ್ಕಿದ್ರೆ ಒಳ್ಳೆ ದಮ್ ಬರುತ್ತೆ. ಇವಾಗ ಇದ್ರ ಮೇಲೆ ಇಕ್ಕೋದು, ಇಕ್ಕಿ ಪ್ಲೇಟ್ ತೆಗೆದು ಸ್ವಲ್ಪ ತಿರ್ಸ್ಕೊಡ್ಬೇಕು. ಹಿಂಗೆ ವಾಸನೆ ಬರ್ತಾ ಇದೆಯಾ ಲಸಿಕಾ? ಮೊಬೈಲ್ ಕಲರ್ ಹೋಗುತ್ತಾ? ನಿನಗೆ ಇಷ್ಟ ಅಂತ ಮಾಡ್ತಾ ಇರೋದು ಇದು ನೋಡಿ. ಇರಿಸ್ ತಗೊಂಡು ಅಂದರೆ ಸೂಪರ್ ಟೇಸ್ಟ್ ಇದೆ. 10 ನಿಮಿಷ ಅಕ್ಕಿ ಬೆಂದಿದೆ. ಉಪ್ಪು, ಸ್ವಲ್ಪ ತುಪ್ಪ, ಸ್ವಲ್ಪ ಏಲಕ್ಕಿ ಎಲ್ಲ ಹಾಕಿದ್ದೀನಿ. ಇವಾಗ ಅಕ್ಕಿ ಬಗ್ಸ್ಬಿಡ್ತೀನಿ. ಬಗ್ಸಿ ರೂಪ. ಜಾಗ ಮಾಡಬೇಕು. ಎಲ್ಲ ಒಳಗೆ ಕೂತ್ಕೊಂಡ್ರೆ ಮೇಲೆ ಇರೋದು ಒಳ್ಳೆ ಕೊಬ್ಬು ಮಾಂಸ, ಎಣ್ಣೆ ಎಲ್ಲ ಮೇಲೆ ಬರುತ್ತೆ. ಸ್ವಲ್ಪ ಬೆಣ್ಣೆ ಹಾಕ್ತೀವಿ. ಉಣಿಸ ಇದು ನೋಡು. ಪ್ಲೇಟ್ಗೆ ಒಂದು ಬಟ್ಟೆ ಇಟ್ಕೊಬೇಕು, ಯಾವಾಗಲೂ ಯೂಸ್ ಮಾಡ್ಕೊಂಡಂಗೆ. ಬಿರಿಯಾನಿಗೆ ಅಂತಾನೆ ತಿಕ್ಕೊಬೇಕು. ಬಾಳೆ ಎಲೆ ಇಲ್ಲ, ಮತ್ತೆ ಬಟ್ಟೆ ಹಾಕಿದ್ದೀನಿ. ಬಟ್ಟೆ ಹಾಕ್ಬಿಟ್ಟು ನೋಡಿ ಇವಾಗ ಮುಸ್ತೀನಿ. ದಮ್ ಆಯಿತು, ಪಾತ್ರೆ ತಗೊತಾ ಇದ್ದೀನಿ. ಇಲ್ಲಿ ನೋಡಿ ಏನು ಜ್ಯೂಸ್ ಇಲ್ಲಿದೆ ನೋಡಿ ಬಿರಿಯಾನಿ.